ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಂಡೇ ಮಾರ್ನಿಂಗ್ ವ್ಲಾಗ್ ಇದು. ನಮ್ಮ ಹಸ್ಬೆಂಡು ಬನ್ನರ್ಘಟ್ಟ ಝೂಗೆ ಹೋಗೋಣ ರೆಡಿ ಆಗು ಅಂತ ಹೇಳಿದರು. ಹಾಗಾಗಿ ನಾನು ಇಲ್ಲಿ ನನಗೆ ಮೆಂತೆ ಪಲಾವ್ ಮಾಡ್ಕೊಳ್ತಾ ಇದ್ವಿ. ಹಾಗೆ ಈ ಕಡೆ ಪಾಪು ಕಿಚಡಿ ಮಾಡ್ತಾ ಇದ್ದೆ. ಸುಮ್ಮನೆ ಹಾಗೆ ಕರ್ಕೊಂಡು ಹೋಗೋದು ಬೇಡವಲ್ಲ, ಅವಳಿಗೂ ಸ್ವಲ್ಪ ತಿನ್ನಿಸ್ಕೊಂಡು ಕರ್ಕೊಂಡು ಹೋದರೆ ಆರಾಮಾಗಿರ್ತಾಳೆ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಅಲ್ಲಿ ಏನು ಸಿಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಫಸ್ಟು ನಾನು ಏನೇ ಅಂದರೆ ಮಕ್ಕಳಿಗೆ ಫಸ್ಟು ತಿನ್ನಿಸ್ಬಿಡ್ಬೇಕು. ಆಮೇಲೆ ನನಗೆ ಎಲ್ಲಿಗಾದರೂ ಹೋಗಬೇಕು ಅಂದರೆ ನಮ್ಮ ಮನೆ ಕೆಲಸ ಆಗಬೇಕು, ಫಸ್ಟು ಮಕ್ಕಳಿಗೆ ತಿನ್ನಿಸ್ಬೇಕು. ಹಂಗಾದರೆ ಮಾತ್ರ ನಾನು ಹೋಗೋದು, ಇಲ್ಲಾಂದರೆ ನಾನು ಹೋಗೋಕ್ಕೆ ರೆಡಿ ಆಗೋಲ್ಲ. ಯಾಕಂದರೆ ಮಕ್ಕಳು ಇಂಪಾರ್ಟೆಂಟು. ಮಕ್ಕಳಿಗಲ್ಲಿ ಎಲ್ಲ ಸಿಗಲಿಲ್ಲ ಅಂದರೆ ಕಿರಿಕಿರಿ ಎಲ್ಲ ಮಾಡ್ತಾ ಇರ್ತಾರೆ, ಅದೆಲ್ಲ ನಂಗೆ ನೋಡೋಕ್ಕಾಗಲ್ಲ. ಅದಾದಮೇಲೆ ಮೆಂತೆ ಪಲಾವ್ ಇಲ್ಲಿ ಈ ಕಡೆ ರೆಡಿ ಆಗ್ತಾಯಿದ್ರೆ ಪಾಪ್ಕಿನಿಂದು ಪಾಪುದು ರೆಸಿಪಿ ಏನಾದ್ರು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಶೇರ್ ಮಾಡ್ತೀನಿ. ಅವಳಿಗೂ ರೆಡಿ ಆಗ್ತಾಯಿದೆ. ಈ ಕಡೆ ರೆಡಿ ಆಯಿತು. ಅಷ್ಟರೊಳಗೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಮೆಂತೆ ಪಲಾವ್ ಅಂತೇಳಿ. ನಮ್ಮನೇಲಿ ತುಂಬಾ ಇಷ್ಟ ಮೆಂತೆ ಪಲಾವ್. ಡೈಲಿ ಮಾಡಿಕೊಟ್ರು ತಿಂತಾರೆ. ಅಷ್ಟೊಂದು ಇಷ್ಟ. ಅದು ಇನ್ನೂ ಮಾಡೋಕ್ಕಿಂತ ಮುಂಚೆ ನಮ್ಮ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ರು. ಅಷ್ಟರೊಳಗೆ ಮಾಡ್ತಾ ಇದ್ನಲ್ಲ, ಬಂದುಬಿಟ್ಟು ಅಯ್ಯೋ ಇಡ್ಲಿ ತೊಗೊಂಬರ್ತಿದ್ದೆ, ಯಾಕೆ ಇಷ್ಟು ಬೇಗ ಮಾಡೋಕ್ಕೆ ಹೋದೆ ಅಂದರು. ಬಟ್ ಇಡ್ಲಿ ಪರವಾಗಿಲ್ಲ, ಇಡ್ಲಿ ಎಲ್ಲ ನಾನು ತಿನ್ನೋದಿಲ್ಲ. ಹಾಗಾಗಿ ಪಾಪಗೆ ಅರ್ಧ ತಿನ್ನಿಸ್ಬಿಟ್ಟಿದ್ದೆ. ಆಮೇಲೆ ಅಯ್ಯೋ ವಿಡಿಯೋನೇ ಮಾಡಿಲ್ಲಲ್ಲ ಅಂತೇಳಿ ವಿಡಿಯೋ ಆಮೇಲೆ ಮಾಡೋಕ್ತಾ ಇದ್ದೆ. ಸ್ವಲ್ಪ ಟಿ ವಿ ಎಲ್ಲ ಹಾಕ್ಕೊಟ್ರೆ ಆರಾಮಾಗಿ ತಿಂತಾಳೆ ಕೂತ್ಕೊಂಡು ಒಂದೇ ಕಡೆ. ಅವಳಿಗೆ ಏನು ತುಂಬ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ತಿನ್ನಿಸ್ಬೇಕು ಅಂತ ಏನಿಲ್ಲ. ಜಾಸ್ತಿ ಏನು ಟಿ ವಿ ಹಾಕಲ್ಲ. ಸಮ್ಟೈಮ್ಸ್ ಅವಳಿಗೆ ಬೇಜಾರಾಗುತ್ತೆ ಅಂತ ಹಾಕ್ತೀನಿ. ಇಲ್ಲಿ ಚಿಕ್ಕ ಮಗುಗೆ ಅವ್ರ ಅಪ್ಪ ತಿನ್ನಿಸ್ತಾಯಿದ್ರು. ಇಲ್ಲಿ ನನಗೆ ಗೊತ್ತಿಲ್ವಲ್ಲ ಅಲ್ಲಿ ಏನು ಸಿಗುತ್ತೆ ಏನು ಬಿಡುತ್ತೆ ಅಂತೇಳಿ ಪಾಪುಗೆ ಹೆಂಗಾರು ಆಗಲಿ ಅಂತೇಳಿ ಒಂದು ಬಾಕ್ಸಿಗೆ ರೆಡಿ ಮಾಡಿ ಇಟ್ಕೊಂಡೆ. ಇದರಲ್ಲಿ ತನ್ವಿನೂ ತಿಂತಾಳೆ, ನಿಕ್ಷಿತು ತಿಂತಾರೆ, ಅವನಿಗೂ ಇಷ್ಟ ಆಗುತ್ತೆ ಕಿಚಡಿ. ಅದಾದಮೇಲೆ ಸರಿ ಆಯಿತು ಅಂತೇಳಿ ಅಲ್ಲಿ ರೆಡಿ ಮಾಡಿಕೊಂಡು ಹೊರಟ್ವಿ. ನಾನು ಅದೇ ಹೇಳ್ದೆ, ಸಂಡೇ ಅಲ್ವಾ ರಶ್ ಇರುತ್ತಾ ಅಂತ ಕೇಳ್ತಾಯಿದ್ದೆ. ಇದಕ್ಕಿಂತ ಮುಂಚೆ ನಮ್ಮ ಹಸ್ಬೆಂಡು ಪಾಪು ನಿಕ್ಷಿತ್ ಹೋಗಿದ್ರು ನಾನು ಪ್ರೆಗ್ನೆಂಟ್ ಇದ್ದಾಗ. ಬಟ್ ನಾನು ಹೋಗಿರಲಿಲ್ಲ. ತುಂಬ ಎಂಜಾಯ್ ಮಾಡ್ತಾರೆ. ಹೋಗೋಣ ಸಂಡೇ ಆರಾಮ್ಸಿ ನೋಡಿ, ಬೆಳಗ್ಗಿಂದ ಸಂಜೆ ತನಕ ಯಾವಾಗಲೂ ಮಂಡೆಯಿಂದ ಸ್ಯಾಟರ್ಡೆ ತನಕ ನಾವು ಎಲ್ಲ ಕೆಲಸ ಮಾಡಿ ಮನೆ ಕೆಲಸ ಮಾಡ್ಕೊಂಡಿರ್ತೀವಿ. ಸಂಡೇ ಸ್ವಲ್ಪ ಈ ಥರ ಎಲ್ಲರೂ ಹೋದರೆ ಸ್ವಲ್ಪ ಫ್ರೀಯಾಗಿ ಮೈಂಡ್ ಫ್ರೀ ಆಗಿರುತ್ತೆ ಅಂತ ಹೇಳಿ ನಾವು ಅರ್ಧ ಗಂಟೆ ಇದು ಪಾರ್ಕಿಂಗ್ ಮಾಡೋಕ್ಕೆ ವೇಟ್ ಮಾಡಿದ್ವಿ. ಅಷ್ಟೊಂದು ವೆಹಿಕಲ್ಸ್ ಬಂದಿತ್ತು, ತುಂಬ ಜನ ಬಂದಿದ್ದರು. ಆ್ಯಕ್ಚುಲಿ ನಾನು ಅದೇ ಹೇಳ್ತಾ ಇದ್ದೆ, ಏನಕ್ಕೆ ಸಂಡೇ ಈ ಟೈಮಲ್ಲಿ ಇಲ್ಲಿ ಕರ್ಕೊಂಬಂದಿದ್ಯಾ ಅಂತ ಹೇಳಿ. ಅಷ್ಟೊಂದು ರಶ್ ಇತ್ತು. ನಿಜವಾಗ್ಲೂ ಮಕ್ಕಳು ಎಂಜಾಯ್ ಮಾಡ್ತಾರೆ. ಕರ್ಕೊಂಡು ಹೋಗಬೇಕು ಎಲ್ಲ ಪ್ರಾಣಿಗಳು ನೋಡಿಕೊಂಡು. ಈ ಕಡೆ ಹೆಂಗೆ ಗೊತ್ತಾ, ವೀಕ್ಲಿ ಒಂದು ಸಲ ಆಚೆ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳಿಗೂ ಅಷ್ಟೇ ಖುಷಿ ಆಗುತ್ತೆ. ಸ್ವಲ್ಪ ಅದು ಇದು ನೋಡಿ ಇದು ಮಾಡ್ತಾರೆ. ನನಗೂ ಫುಲ್ ಖುಷಿ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನನಗೇನು ಅಂತ ಅಂದರೆ ಮಕ್ಕಳು ಖುಷಿ ಆಗಿದ್ರೆ ನಂಗೆ ಖುಷಿ. ಅದಾದಮೇಲೆ ಇಲ್ಲಿ ಪಾರ್ಕ್ ಇತ್ತು, ಪಾರ್ಕೆಲ್ಲ ನೋಡ್ತಾ ಇದ್ದೆ ನಾನು. ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಡೈಲಿ ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲೇನು ಬೇಡ ಬಾ, ಆರಾಮಾಗಿ ಅಲ್ಲೆಲ್ಲ ಆಟಾಡಿದ್ದಾಳೆ ಅಂತ ಹೇಳಿ. ಆಮೇಲೆ ಇಲ್ಲೆಲ್ಲ ಊಟಕ್ಕೆಲ್ಲ ತೊಗೊಂಬಂದು ಊಟ ಮಾಡ್ತಾಯಿದ್ರು. ಚೆನ್ನಾಗಿತ್ತು, ಕ್ಲೀನಾಗಿತ್ತು. ಆಮೇಲೆ ಎಂಟ್ರಿ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಎಷ್ಟೊಂದು ಜನ ಇದ್ದಾರೆ ನೋಡಿ ಅಂತ ಹೇಳಿ. ಅಪ್ಪ ಏನು ಹಿಂಗೆ ಅಂತ ಅಂದ್ಕೊಳ್ತಾ ಇದ್ದೆ. ಎಲ್ಲ ಬೆಂಗಳೂರು ಜನ ಇಲ್ಲೇ ಬಂದುಬಿಟ್ಟಿದ್ದಾರಾ ಏನೋ ಅಂತೇಳಿ. ಇನ್ನೊಂದೇನು ಅಂದರೆ ಇಲ್ಲೆಲ್ಲ ಸಿಗುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ. ಫ್ರೂಟ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಆರಾಮ್ಸೆ ಆಗಿ ಹೋಗ್ಬೋದು. ಮಕ್ಕಳಿಗೆ ಅದು ಸಿಗಲ್ಲ ಇದು ಸಿಗಲ್ಲ ಅನ್ನೋಂಗಿಲ್ಲ, ಆರಾಮ್ಸೆ ಆಗೆಲ್ಲ ತಿನ್ಕೊಂಡಿರ್ತಾರೆ. ಆಮೇಲೆ ನಮ್ಮ ಹಸ್ಬೆಂಡ್ ಟಿಕೆಟ್ ತೊಗೊಬರ್ತೀನಿ ನಾನು ಅಂತ ಹೇಳಿ ಹೋದರು. ಸಫರಿಗಂತೂ ನಾವು 2 ಅವರ್ ವೇಟ್ ಮಾಡಬೇಕು ಅಂತ ಹೇಳಿದರು. ಬೇಡ ಹಾಗೆ ನೋಡ್ಕೊಂಡು ಹೋಗೋಣ, ನಾರ್ಮಲಾಗಿ ನಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಮೂಲಿ ಟಿಕೆಟ್ ತೊಗೊಂಬ ಅಂತ ಹೇಳಿದೆ ನಾನು. ಅದಾದಮೇಲೆ ತನ್ವಿಗೆ ಸ್ವಲ್ಪ ಫ್ರೂಟ್ಸ್ ತಿನ್ಸೋಣ ಅಂತ ಹೇಳಿ ತೊಗೊಂಡೆ. ತುಂಬ ಹೊತ್ತಾಗಿತ್ತಲ್ಲ, ಇಷ್ಟಪಟ್ಟು ತಿಂತಾಳೆ ಅಂತ ಹೇಳಿ. ನೋಡ್ಬೋದು ಅವಳ ಕೈಗೆ ಏನಾದ್ರು ಒಂದೊಂದು ಕೊಟ್ಬಿಟ್ರೆ ಸುಮ್ಮನೆ ಆರಾಮ್ಸೆ ತಿಂತಾ ಇರ್ತಾಳೆ. ಎಂಟ್ರಿ ಹೋದ್ವಿ ನಾವು. ಎಷ್ಟು ಅಂತ ಫೀಸ್ ಗೊತ್ತಿಲ್ಲ ನನಗೆ, ನಮ್ಮ ಹಸ್ಬೆಂಡ್ ತೊಗೊಂಡಿದ್ವಲ್ಲ ನಾನು ಅದನ್ನು ಕೇಳಲಿಲ್ಲ. ಅದಾದಮೇಲೆ ನೋಡ್ಬೋದು ಇಲ್ಲಿ ಜಿರಾಫೆ ಆಗಿರ್ಬೋದು, ಜೀಬ್ರಾ ಆಗಿರ್ಬೋದು, ಪ್ರತಿಯೊಂದು ಪ್ರಾಣಿನೂ ಇದೆ. ಆ್ಯಕ್ಚುಲಿ ಒಬ್ಬೊಬ್ಬರು ಇಲ್ಲ ಅಲ್ಲಿ ಅಂತಾರೆ, ಬಟ್ ಕೆಲವೊಂದು ಇದೆ. ಚೆನ್ನಾಗಿದೆ ನೋಡೋಕ್ಕೆಲ್ಲ, ಮಕ್ಕಳಿಗೆ ತೋರ್ಸೋಕ್ಕೆಲ್ಲ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ ಯಾರಾದರೂ ಮಕ್ಕಳು ಕರ್ಕೊಂಡು ಹೋಗಬೇಕು ಅನ್ನೋದಾದರೆ. ಇಷ್ಟಪಡ್ತಾರೆ. ಇಲ್ಲೊಬ್ಬರು ನೋಡಿ ಡ್ರಾಯಿಂಗ್ ಮಾಡ್ತಾಯಿದ್ರು, ತುಂಬ ಇಷ್ಟ ಆಯಿತು. ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಿತನ್ವಿಗೇನು ಅಂದರೆ ಅಲ್ಲಿ ಚಿಕ್ಕ ಮಕ್ಕಳು ಜಾಸ್ತಿ ಬಂದುಬಿಟ್ಟಿದ್ರು, ಫ್ರೆಂಡ್ ಆಗಿಬಿಟ್ಟಿದ್ರು ಆಯಿತಾ. ಅವಳಂತರೂ ಸುಮ್ಮನೆ ಕೈ ಇಟ್ಕೊಳ್ಳೋದು ಬೇಡ, ಹಂಗೆ ಓಡಾಡ್ತಾ ಇದ್ಲು ಆರಾಮ್ಸೆ. ಕಾಲು ಬಂದುಬಿಟ್ಟಿದೆ ಅಲ್ಲ, ತುಂಬ ಓಡಾಡ್ತಾಳೆ. ಒಂದು ಸ್ವಲ್ಪ ಸಣ್ಣನೂ ಆಗಿಬಿಟ್ಟಿದ್ದಾಳೆ. ಪರವಾಗಿಲ್ಲ ಸಣ್ಣ ಆದರೆ ಆಗಲಿ, ಎಲ್ಲ ನೋಡ್ಬೋದು ಹೆಂಗೆ ನಡೀತಾ ಇದ್ದಾಳೆ ಅಂತೇಳಿ. ಇಟ್ಕೊಂಡ್ರೆ ಬೇಡ ಅಂತಿದ್ಲು. ಅವರಪ್ಪ ಮಗ ಇಬ್ಬರು
ಮಗಳು ಕರ್ಕೊಂಬರೋದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಇರಲಿ ಮೆಮೊರಿ ಅಂತೇಳಿ ತೊಗೊಂಡೆ. ಅದಾದಮೇಲೆ ಅದು ಇದು ತಿಂದ್ಕೊಂಡು ಸರಿ ಅಂತ ಹೇಳಿ ಹೊರಟ್ವಿ ಮನೆಗೆ. ನನಗೆ ಈ ತನ್ವಿಗೂ ಫುಲ್ಲು ನಿದ್ದೆ. ಆ ಸ್ವೀಟ್ ಕಾರ್ನ್ದು ಇಸ್ಕೊಳ್ಳೋಕೆ ಹೋದರೆ ಕೊಡ್ತಾನೆ ಇರಲಿಲ್ಲ. ನೋಡ್ಬೋದು ಹೆಂಗೆ ಮಾಡ್ತಿದ್ಲು ಗೊತ್ತಾ. ಇರಲಿ ಬಿಡು ಅಂತೇಳಿ ಕೊಟ್ಟೆ. ಅದರಲ್ಲೇ ನಿದ್ದೆ ಮಾಡ್ತಾ ಇದ್ಲು. ಥರ ಕ್ಯೂಟ್ ಮೆಮೊರಿ ಅಲ್ವಾ ಇದೆಲ್ಲ ನೋಡೋಕ್ಕೆ. ಮಕ್ಕಳಿಗೆ ಹೆಂಗೆ ಗೊತ್ತಾ, ಆಚೆ ಕರ್ಕೊಂಡೋದ್ರೆ ಅವ್ರಿಗೆ ಖುಷಿ. ಬಟ್ ಏನು ಅಂದರೆ ನಿದ್ದೆ ಟೈಮ್ ಬಂದುಬಿಡುತ್ತೆ ಸಮ್ಟೈಮ್ಸ್. ಹಾಗಾಗಿ ಅದಾದಮೇಲೆ ಅಲ್ಲಿಂದ ಬಂದಾದಮೇಲೆ ಫಿಶ್ ತಿನ್ನೋಣ ಅಂತ ಹೇಳಿ ಹೋದ್ವಿ. ಇಲ್ಲಂತೂ ತುಂಬ ರಶ್ ಇರುತ್ತೆ ಬಿಡಿ, ತುಂಬ ಚೆನ್ನಾಗಿ ಮಾಡ್ತಾರೆ ಫಿಶ್ಶು. 2 ಅವರ್ ಏನಾದ್ರು ವೆಯ್ಟ್ ಮಾಡಬೇಕು ಅಲ್ಲಿ. ನನ್ನ ಮಗು ಇದೆ ಅಂತೇಳಿ ವೆಯ್ಟ್ ಮಾಡಿ ಆಮೇಲೆ ಫಿಶ್ ಇಸ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.